ಮಂಡ್ಯದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಕ್ಕೆ ಹೋದ್ರು ಈ ರೀತಿ ತಡೆ ಹಿಡಿದು ಮಂಡ್ಯ ಒಂದು ದೊಡ್ಡ ಹಳ್ಳಿ ಥರ ಇದೆ. ಅದಕ್ಕಿಂತ ಬೇರೆ ಏನೂ ಆಗಿಲ್ಲ. ಕಾವೇರಿ ಆರತಿ ಈ ಹಿಂದೂ ಸಂಪ್ರದಾಯದ ನಮ್ಮ ಪ್ರತಿ ಜನಗಳ ಒಂದು ಭಾವನಾತ್ಮಕವಾದ ಆರತಿ. ಅದಕ್ಕೆ ಏನು ತೊಂದರೆ, ಏನು ಪ್ರಾಬ್ಲಮ್ ಏನಾಗುತ್ತೆ? ರೈತ ಸಂಘದವರು ಕೆಲವೊಂದನ್ನ ಅರ್ಥ ಮಾಡ್ಕೋಬೇಕು. ದರ್ಶನ್ ಪುಟ್ಟಣ್ಣನೂ ಅರ್ಥ ಮಾಡ್ಕೋಬೇಕು. ವಿರೋಧ ಮಾಡ್ತಿದ್ದು ಎಲ್ಲದಕ್ಕೂ ವಿರೋಧ ಮಾಡೋದಲ್ಲ. ಒಂದು ಕಾವೇರಿ ಆರತಿ ಆದರೆ 1,000 ಜನಕ್ಕೆ ಕೆಲಸ ಉದ್ಯೋಗ ಸೃಷ್ಟಿ ಆಗ್ತದೆ. ರೈತರಿಗೆ ಹೊಲ ಗದ್ದೆ ಇದೆ, ರೈತರ ಮಕ್ಕಳಿಗೆ ಉದ್ಯೋಗ ನಮ್ಮೂರಲ್ಲೇ ಸೃಷ್ಟಿ ಆಗ್ತದೆ. ಎಲ್ಲದಕ್ಕೂ ವಿರೋಧ ಮಾಡ್ತೀವಿ ಅಂದರೆ ಇನ್ಯಾರೂ ಒಪ್ಪೋದಿಲ್ಲ. ಕಾವೇರಿ ಆರತಿನ ನಾವು ಮಾಡ್ತೀವಿ. ಯಾರು ಅಡ್ಡ ಬಂದರೂ ಅದಕ್ಕೆ ತಡೆ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಆ ಪುಣ್ಯಾತ್ಮ ಡಿ.ಕೆ. ಶಿವಕುಮಾರ್ ಅವರು ಏನೋ ಒಂದು ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದಿದ್ದಾರೆ. ಎಲ್ಲದಕ್ಕೂ ತಡೆ ಹಿಡಿದು ಜಿಲ್ಲೆಯ ಅಭಿವೃದ್ಧಿಗೆ ತಡೆ ಹಿಡಿದು ಅನ್ನೋ ಕೆಟ್ಟ ಕಳಂಕಕ್ಕೆ ನೀವು ಗುರಿಯಾಗಬೇಡಿ. ಹೋರಾಟ ಮಾಡಿ, ತಮಿಳುನಾಡು ವಿರುದ್ಧ ಹೋರಾಟ ಮಾಡಿ, ಇನ್ನೂ ನೀರು ಬೇಕಂತ ಹೋರಾಟ ಮಾಡಿ, ಇದು ಮೇಕೆದಾಟು ಅಣೆಕಟ್ಟಿಗೆ ಹೋರಾಟ ಮಾಡಿ. ಅಭಿವೃದ್ಧಿ ಕಾರ್ಯಗಳಿಗೆ ಇದು ಕಾವೇರಿ ಆರತಿ ಮಾಡೋದ್ರಿಂದ ಏನು ತೊಂದರೆ, ಯಾರು ತೊಂದರೆ? ಸುಮ್ಮನೆ ಯಾವುದೋ ವಿಚಾರಗಳಿಗೆ ತಗೊಂಡು ಬೇಡದಿರೋ ವಿಚಾರಗಳಿಗೆ ಹೋರಾಟ ಮಾಡೋದ್ರಿಂದ ಉಪಯೋಗ ಆಗಲ್ಲ. ಇದು ನಮ್ಮ ಜಿಲ್ಲೆಯನ್ನು ಇಡೀ ವಿಶ್ವ ತಿರುಗಿ ಮಾಡೋವಂಥ ಕಾರ್ಯಕ್ರಮ. ಇದು ಆಗಲೇಬೇಕು. ಇದು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ತಂದಿರುವಂಥ ಕಾರ್ಯಕ್ರಮವನ್ನು ಸಾಗಿಸ್ತೀವಿ. ಯಾರು ವಿರೋಧ ಮಾಡಿದ್ರು ಕೂಡ ನಾವು ಅದನ್ನು ನಿಲ್ಲಿಸಲ್ಲ. ಮುಂದಿನ ಅಕ್ಟೋಬರ್ನಲ್ಲಿ ಏನು ದಸರಾ ಇದೆ, ಆ ಸಂದರ್ಭದಲ್ಲಿ ಈ ಆರತಿಯನ್ನು ಮಾಡೇ ಮಾಡ್ತೀವಿ. ಇವತ್ತಿನ ಮಾರ್ಕೆಟ್ ಬೆಲೆಯಿಂದ ಅದನ್ನು ಕೊಟ್ಬಿಟ್ಟು ತೊಗೊಳ್ತೀವಿ ರೀ ಸರ್ಕಾರದಿಂದ. ನಾವೇನು ಫ್ರೀಯಾಗಿ ತೊಗೊಳ್ಳೋದಿಲ್ಲ. ಅಮ್ಯೂಸ್ಮೆಂಟ್ ಪಾರ್ಕ್ ಬರೋದ್ರಿಂದ 2,500-3,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸಾವಿರಾರು ಜನಕ್ಕೆ ಉದ್ಯೋಗ ಆಗುತ್ತೆ, ಮನೋರಂಜನೆ ಸಿಗುತ್ತೆ. ನಯಾಗರ ಫಾಲ್ಸ್ ನೋಡೋದು ಯಾವ ರೀತಿ ಇದೆ, ಇದರಿಂದ ಅಣೆಕಟ್ಟಿಗೆ ಏನು ರೀ ಸಂಬಂಧ, ಭದ್ರತೆ ಇದೆಯೇನ್ರಿ? ಏನು ಪ್ರಾಬ್ಲಮ್ ಏನು? ಸುಮ್ಮನೆ ವಿರೋಧ ಮಾಡ್ತೀನಿ ಅಂತೇಳಿ ರಾಜಕಾರಣಕ್ಕೆ ವಿರೋಧ ಮಾಡಬಾರ್ದು. ಉದ್ಯೋಗ ಸೃಷ್ಟಿ ಆಗುತ್ತೆ. ಮಂಡ್ಯವನ್ನು ಇಡೀ ವಿದೇಶಿಗರು ಬರ್ತಾರೆ, ಜನ ಬರ್ತಾರೆ, ನೋಡ್ತಾರೆ. ಯಾವುದೋ ಕಾರಣಗಳಿಗೆ ವಿರೋಧ ಮಾಡೋದಕ್ಕೆ ನಾವಿಲ್ಲ. ಅಮ್ಯೂಸ್ಮೆಂಟ್ ಪಾರ್ಕ್ನು ಮಾಡ್ತೀವಿ, ಕಾವೇರಿ ಆರತಿನೂ ಮಾಡ್ತೀವಿ. ಯಾರು ತಡೆದ್ರು ನಾವು ಅದಕ್ಕೆ ಸೊಪ್ಪಾಗ್ತದೆ. ಏನು ಕಾರಣ ಅಂತ ಅವರೇ ವಿರೋಧ ಮಾಡೋರು. ಎಲ್ಲದಕ್ಕೂ ವಿರೋಧ ಮಾಡ್ತಾ ಇದ್ರೆ ಕಾರಣ ಸಿಗಲ್ಲ. ರಸ್ತೆ ಮಾಡ್ತೀನಿ ಅಂದ್ರೂ ವಿರೋಧ, ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತೀನಿ ಅಂದ್ರೂ ವಿರೋಧ, ಕಾವೇರಿ ಆರತಿ ಮಾಡ್ತೀನಿ ಅಂದ್ರೂ ವಿರೋಧ, ಒಂದು ಕಾರ್ಖಾನೆ ತರ್ತೀನಿ ಅಂದ್ರೂ ವಿರೋಧ. ಆಗಲ್ಲ ರೀ. ಮಂಡ್ಯ ಹಳ್ಳಿ ಥರ ಇದೆ. ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿಗೆ ನೀವು ಮಾರ್ಕ್ ಹಾಕಬೇಡಿ. ರೈತ ಸಂಘದವ್ರಿಗೆ ನೇರ ಹೇಳ್ತೀವಿ, ಮಾರ್ಕ್ ಹಾಕಬೇಡಿ. ಅಭಿವೃದ್ಧಿ ಮಾಡಿ. ರೈತರ ಪರನೂ ಇದ್ದೀವಿ. ರೈತರಿಗೂ ಕಾಲುವೆನೂ ನಾವೇ ಅಭಿವೃದ್ಧಿ ಮಾಡ್ತಾ ಇರೋದು. ಅಭಿವೃದ್ಧಿ ಕಾಮಗಾರಿಗಳನ್ನೂ ನಾವೇ ತರ್ತಾ ಇರೋದು. ಸುಮ್ಮನೆ ವಿರೋಧ ಮಾಡಬೇಡಿ. ವಿರೋಧ ಮಾಡೋದ್ರಿಂದ ಲಾಭ ಇಲ್ಲ. ನಿಮ್ಮ ಮಕ್ಕಳಿಗೆ ಉದ್ಯೋಗ ಇಲ್ಲೇ ಸಿಗಬೇಕು. ನೀವು ಇವತ್ತು ಪಾಪ ನೀವು ಹೋರಾಟ ಮಾಡಿ ಬದುಕ್ತಾ ಇದ್ದೀವಿ. ನಿಮ್ಮ ಮಕ್ಕಳಿಗೆ ಉದ್ಯೋಗ ಮಂಡ್ಯದಲ್ಲಿ ಕೊಡಬೇಕು. ನಾವು ಮಂಡ್ಯದಲ್ಲಿ ಕೊಡಬೇಕಾದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ಬರಬೇಕು, ಕಾರ್ಖಾನೆಗಳು ಬರಬೇಕು. ಸುಮ್ಮನೆ ವಿರೋಧ ಮಾಡ್ತೀವಿ. ವಿರೋಧ ನಾನು ಮಾಡಬೇಕು ಅನ್ನೋ ಅಭ್ಯಾಸದಿಂದ ಮಾಡಬೇಡಿ.